ಹೈಕಮಾಂಡ್ ಸೂಚಿಸಿದ್ರೆ ಸಚಿವ ಸ್ಥಾನವನ್ನ ತ್ಯಜಿಸೋದಿಕ್ಕೂ ನಾನು ಸಿದ್ಧ, ಪಕ್ಷಕ್ಕಾಗಿ ನಾವು ತ್ಯಾಗ ಮಾಡಬೇಕಾಗಿದೆ ಅಂತ ಹೇಳಿದ್ದಾರೆ ಸಚಿವ ರಾಜಶೇಖರ್ ಪಾಟೀಲ್ ಅವರು. ಒಂದು ವೇಳೆ ಹೈಕಮಾಂಡ್ ಬಯಸಿದ್ರೆ ನನ್ನ ಸಚಿವ ಸ್ಥಾನವನ್ನ ನಾನು ತ್ಯಾಗ ಮಾಡ್ತೀನಿ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ದಾರೆ ಸಚಿವ ರಾಜಶೇಖರ್ ಪಾಟೀಲ್ ಅವರು. ಪಕ್ಷಕ್ಕಾಗಿ ನಾವು ತ್ಯಾಗ ಮಾಡಬೇಕಾಗಿದೆ, ಕ್ಷೇತ್ರದಲ್ಲಿ ಅನೇಕ ಸಮಸ್ಯೆಗಳಿವೆ, ನಾವು ಕ್ಷೇತ್ರಕ್ಕೂ ಕೂಡ ಹೋಗ್ತೇವೆ, ಕ್ಷೇತ್ರದಲ್ಲಿಯೇ ನಾವು ಆಲ್ರೆಡಿ ಇದ್ದೇವೆ, ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದೇವೆ ಅನ್ನುವಂತಹ ಮಾತನ್ನ ಸಚಿವ ರಾಜಶೇಖರ್ ಪಾಟೀಲ್ ಹೇಳಿಕೆಯನ್ನ ಕೊಡುವುದರ ಮೂಲಕ ಈಗ ಹೈಕಮಾಂಡ್ ಒಂದು ವೇಳೆ ಸಚಿವ ಸ್ಥಾನವನ್ನ ಬೇರೆಯವರಿಗೆ ನೀಡುವಂತಹ ಪ್ರಯತ್ನ ಮಾಡಿದ್ರೆ ಆ ಕಾರಣಕ್ಕಾಗಿ ನಾವು ಪಕ್ಷಕ್ಕಾಗಿ ತ್ಯಾಗ ಮಾಡೋದಿಕ್ಕೂ ಕೂಡ ರೆಡಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಸಚಿವ ರಾಜಶೇಖರ್ ಪಾಟೀಲ್. ಏನಿಲ್ಲ, ಮೀಟಿಂಗ್ ಕರೆದಿದ್ದಾರ, ಮೀಟಿಂಗ್ ನಿನ್ನೆ ಕೂಡ ಇಲ್ಲೇ ಇದೀವಿ, ಆ ಇದರಲ್ಲಿ ಇದೀವಿ, ಅಲ್ಲಿಂದ ಇಲ್ಲಿಗೆ ಬರ್ತಾ ಇದೀವಿ. ಇವಾಗ ಮೀಟಿಂಗ್ ಅಟೆಂಡ್ ಆಗ್ತಾ ಇದೀವಿ, 12ವರೆಗೆ ಕರೆದಿದ್ದಾರೆ. ಕೂಡ ಹಾಕಿಲ್ಲ ನೋಡಿ, ಕೂಡ ಹಾಕಕ್ಕೆ ಏನಿದೆ, ಅಲ್ಲೆಲ್ಲ ಇದೆ, ಪಾರ್ಲಿಮೆಂಟ್ ಬಗ್ಗೆ ಮಾತಾಡೋಣ, ಚರ್ಚೆ ಮಾಡೋಣ ಅಂತ ಇಲ್ಲಿ ಕರೆಸಿದಾರ, ಇಲ್ಲಿ ಬಂದಿದೀವಿ, ಬೇರೆ ಏನಿಲ್ಲ, ಕೂಡ ಹಾಕೋದೇ ಪ್ರಶ್ನೆ ಇಲ್ಲ. ಇಲ್ಲ ಅದು ಯಾವುದೂ ಇಲ್ಲ. ಅವರು 8 ದಿವಸ ಆಯ್ತು ತಾವು ನೋಡ್ತಾ ಇದಾರ, 8 ದಿವಸ ಆಯ್ತು. ನಾವ್ಯಾವುದು ರಿಸಾರ್ಟ್ ರಾಜಕಾರಣ ಮಾಡ್ತಕ್ಕಂಥದ್ದಿಲ್ಲ. ನೋಡಿ, ಪಕ್ಷ ಮಾಡಿದೆ ನನಗೆ ಸಚಿವನಾಗಿ, ಪಕ್ಷ ಬೇಡ, ನೀವು ಪಕ್ಷದ ಕೆಲಸಕ್ಕೆ ಹೋಗಬೇಕು, ನಾವು ಸಚಿವ ಬೇರೆ ಮಾಡ್ತಂದ್ರೆ ನಾವೆಲ್ಲ ತ್ಯಾಗ ಮಾಡಬೇಕಾಗುತ್ತೆ. ಅದರಲ್ಲೇ ನಿಲ್ವೇ ಇಲ್ಲ. ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗ್ತೀವಿ. ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಶಿಸ್ತಾಗಿ ಕೆಲಸ ಮಾಡ್ತೀವಿ, ಎಲ್ಲ ಶಾಸಕರು ಮಂತ್ರಿಗಳು. ನಾನು ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಇದ್ದೀವಿ, ಬೀದರ್ ಜಿಲ್ಲೆಯಲ್ಲೇ ಇದ್ದೀವಿ, ನಾನು ರೈಮ್ ಖಾನ್ರು ಕೂಡ ಅಲ್ಲಿಂದು ಮೀಟಿಂಗ್ ಇದೆ, CLP ಇದೆ ಅಂತ ಹೇಳಿದ್ರು, CLP ಬಂದಿದೆ. ಈಗ ನೋಡಿ, ನಮ್ಮ ಬೆಂಬಲ ಇದೇ ಇಲ್ಲ, ಪ್ರಶ್ನೆ ಇಲ್ಲ. ಪಕ್ಷ ಏನ್ ತೀರ್ಮಾನ ಮಾಡುತ್ತೆ ನಾವೆಲ್ಲರೂ ಕೂಡ ಬದ್ಧರಾಗಬೇಕಾಗುತ್ತೆ, ಏನಿಲ್ಲ. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಜನಾರ್ದನ್ ಹೆಬ್ಬಾರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಈಗಾಗಲೇ ಜನಾರ್ದನ್ ಹೆಬ್ಬಾರ್, ಒಂದ್ ಕಡೆ ಈಗಾಗಲೇ ಪಕ್ಷದಲ್ಲಿ ನಿನ್ನೆ ನಡೆದಂತಹ ಒಂದು CLP ಸಭೆಯಲ್ಲಿ ಗೈರಾದ ಶಾಸಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತಹ ಎಚ್ಚರಿಕೆಯನ್ನು ಕೂಡ ನೀಡುವಂತಹ ಸಾಧ್ಯತೆ ಇದೆ. 3 ಗಂಟೆಗೆ ಈ ಒಂದು ಎಲ್ಲಾ ನಿರ್ಧಾರಗಳಾಗುತ್ತಾ, ಯಾವ ರೀತಿಯ ಕ್ರಮ ಕೈಗೊಳ್ಳುವಂತಹ ಸಾಧ್ಯತೆಗಳು ಇದೆ, ಎಚ್ಚರಿಕೆಯ ಸಂದೇಶ ನೀಡಬಹುದಾ, ಹೇಗೆ? ಖಂಡಿತವಾಗಿಯೂ ಅಂದ್ರೆ ನೆನೆ ದಿನ ಸಭೆಗೆ ಗೈರಾದಂತವರಿಗೆ ಮೊದಲನೇದಾಗಿ ನೋಟಿಸ್ ಅನ್ನ ಇಶ್ಯೂ ಮಾಡಲಾಗುತ್ತೆ. ನೋಟಿಸ್ ಕೊಟ್ಟ ನಂತರದಲ್ಲಿ ಅವರಿಂದ ಉತ್ತರ ಬಂದ ನಂತರದಲ್ಲಿ ಅದರ ಮೇಲೆ ಕ್ರಮ ಆಗುತ್ತೆ. ಒಂದು ವೇಳೆ ನೋಟಿಸ್ಗೆ ಅವರು ಉತ್ತರ ಕೊಡದೇ ಇದ್ರೆ, ನಿಗದಿತ ಸಮಯದೊಳಗೆ ಉತ್ತರ ಕೊಡದೇ ಇದ್ರೆ ಪಕ್ಷ ಕಠಿಣ ಕ್ರಮ ತೆಗೆದುಕೊಳ್ಳೋದು ಗ್ಯಾರಂಟಿ. ಆ ವಿಚಾರವಾಗಿ ಇವತ್ತಿನ CLP ಯಲ್ಲೂ ಕೂಡ ಚರ್ಚೆ ಆಗುತ್ತೆ. ಇನ್ನೊಂದು ಪ್ರಮುಖ ವಿಚಾರ ಅಂತಂದ್ರೆ, ಸಭೆಯಲ್ಲಿ 1-to-1 ಚರ್ಚೆಯನ್ನ ಮಾಡಲಾಗುತ್ತೆ. ಕೆಲವು ಶಾಸಕರಿಗೆ ಒಂದಷ್ಟು ಬೇಡಿಕೆಗಳಿದ್ದಾವೆ, ಅದನ್ನ ಈಡೇರಿಸುವ ನಿಟ್ಟಿನಲ್ಲಿ ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ. ಸಚಿವ ಸ್ಥಾನದ ಆಕಾಂಕ್ಷೆಗಳು ಕೂಡ ಇದ್ದಾರೆ. ಒಂದು ವೇಳೆ ಅವರು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪಟ್ಟಿ ಹಿಡಿದ ಪಕ್ಷದಲ್ಲಿ ಸಚಿವ ಸ್ಥಾನ ಕೊಡಿಸೋದಕ್ಕೆ ಈಗಿರುವಂತಹ ಸಚಿವರಲ್ಲೇ ಕೆಲವರನ್ನ ರಾಜೀನಾಮೆ ಕೊಡಿಸಿ ಅವರಿಗೆ ಆ ಸ್ಥಾನ ಕೊಡಿಸುವಂತ ಒಂದು ಸಾಧ್ಯತೆಯೂ ಇದೆ. ಆ ಕಾರಣಕ್ಕಾಗಿ ಕೆಲವು ಸಚಿವರು, ರಾಜಶೇಖರ್ ಪಾಟೀಲ್ ಸೇರಿದ ಹಾಗೆ ಸಾಕಷ್ಟು ಜನ ಸಚಿವರು, ನಾವು ಸಚಿವ ಸ್ಥಾನ ತ್ಯಾಗಕ್ಕೂ ಕೂಡ ಸಿದ್ಧ, ಹೈಕಮಾಂಡ್ ಒಂದು ವೇಳೆ ಅಂತ ಒಂದು ಸೂಚನೆಯನ್ನ ಕೊಟ್ಟರೆ ಆ ಸ್ಥಾನ ತ್ಯಾಗಕ್ಕೂ ಸಿದ್ಧ ಅನ್ನುವಂಥ ಮಾತನ್ನ ಈಗಾಗಲೇ ಇದ್ದಾರೆ. ಅಂದ್ರೆ ಈಗಾಗಲೇ ಅವರು ಮೆಂಟಲಿ ಪ್ರಿಪೇರ್ ಆಗ್ಬಿಟ್ಟಿದ್ದಾರೆ, ಒಂದು ವೇಳೆ ಸಚಿವ ಸ್ಥಾನ ರಾಜೀನಾಮೆ ಕೇಳಿದ್ರೆ ಏನ್ ಮಾಡೋದು ಅಂತ ಹೇಳಿ. ಆ ಕಾರಣಕ್ಕಾಗಿ ನಾವು ಸಿದ್ಧ ಅನ್ನುವಂಥ ಮಾತನ್ನು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ. ಇವತ್ತಿನ CLP ಸಭೆಯಲ್ಲಿ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಬಹುಶಃ ಸಿದ್ದರಾಮಯ್ಯನವರು ಬರ್ತಾರೆ. ಬಂದ ನಂತರದಲ್ಲಿ ಊಟ ಇರುತ್ತೆ, ಊಟದ ನಂತರದಲ್ಲಿ ಸಭೆ ಆರಂಭ ಆಗುತ್ತೆ. ಸಭೆಯಲ್ಲಿ ಈ ಎಲ್ಲ ವಿಚಾರಕ್ಕೂ ಕೂಡ ಚರ್ಚೆ ಆಗುತ್ತೆ. ಎಲ್ಲ ಶಾಸಕರ ಜೊತೆಯಲ್ಲಿ ಮೊದಲದಾಗಿ ಒಂದ್ಸರಿ ಮಾತುಕತೆ ಮಾಡಿದ ನಂತರದಲ್ಲಿ ಪ್ರತ್ಯೇಕವಾಗಿ ಅಸಮಾಧಾನ ಹೊಂದಿರುವಂತಹ ಶಾಸಕರ ಜೊತೆಯಲ್ಲಿ ಮಾತುಕತೆನ ಮಾಡ್ತಾರೆ. ಅವರ ಬೇಡಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಯಾವ ರೀತಿಯ ಕ್ರಮ ತೆಗೆದುಕೊಳ್ಬೇಕು, ಎಲ್ರಿಗೂ ಕೂಡ ಅವಕಾಶ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದ್ರೂ ಸಹಿತ ಸಾಕಷ್ಟು ಜನರಿಗೆ ಈಗಾಗಲೇ ಬಿಜೆಪಿಯಿಂದ ಆಹ್ವಾನ ಬಂದಿರುವಂತವ್ರನ್ನ ಕೂಡ ಪ್ರತ್ಯೇಕವಾಗಿ ಮಾತುಕತೆಯನ್ನ ಮಾಡ್ತಾರೆ ಅವರ ಜೊತೆಯಲ್ಲಿ, ಅವರ ಬೇಡಿಕೆಯನ್ನ ಈಡೇರಿಸುವ ನಿಟ್ಟಿನಲ್ಲಿ. ಯಾಕಂದ್ರೆ ಅವ್ರು ಪಕ್ಷ ಬಿಟ್ಟು ಹೋಗುವಂತ ಸಾಧ್ಯತೆ ಇರುತ್ತೆ. ರೆಸಾರ್ಟ್ನಿಂದ ಹೊರಗಡೆ ಹೋದ ನಂತರದಲ್ಲಿ ಅವರನ್ನ ಹಿಡಿದಿಟ್ಕೊಳ್ಳಿಕ್ಕೆ ಕಷ್ಟ ಸಾಧ್ಯ ಆಗುತ್ತೆ. ಈಗಲೇ ಅವರು ರೆಸಾರ್ಟ್ನಲ್ಲಿ ಇರುವಂತಹ ಸಂದರ್ಭದಲ್ಲಿಯೇ ಅವರ ಮನವೊಲಿಸಿ ಅವರ ಬೇಡಿಕೆಯನ್ನ ಈಡೇರಿಸಿ ಸಮಸ್ಯೆಯನ್ನ ಪರಿಹರಿಸುವ ನಿಟ್ಟಿನಲ್ಲಿ ಚರ್ಚೆಯನ್ನ ಮಾಡಲಾಗುತ್ತೆ. ಆ ಕಾರಣಕ್ಕಾಗಿ ಬಹಳ ಮಹತ್ವನ ಪಡ್ಕೊಂಡಿದೆ ಇವತ್ತಿನ ಒಂದು CLP ಮೀಟಿಂಗ್. ಇವತ್ತಿನ ಮೀಟಿಂಗ್ ನಂತರದಲ್ಲಿ ಮುಂದೆ ಏನ್ ಮಾಡಬೇಕು, ರೆಸಾರ್ಟ್ನಲ್ಲಿ ಉಳಿಬೇಕಾ, ಹೊರಗಡೆ ಹೋಗ್ಬೇಕಾ ಅನ್ನುವಂಥ ವಿಚಾರವೂ ಕೂಡ ಇವತ್ತು ತೀರ್ಮಾನ ಆಗುವಂತ ಸಾಧ್ಯತೆ ಇದೆ. ಹಾಗೆ ಸಂಪರ್ಕದಲ್ಲಿರಿ ಹೆಬ್ಬಾರ್. ಈಗಾಗಲೇ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಈಗಲ್ಟನ್ ರೆಸಾರ್ಟ್ ಅಲ್ಲಿ ಕೈ ಶಾಸಕರ ವಾಸ್ತವ್ಯ ಇರುವಂತಹ ಹಿನ್ನೆಲೆಯಲ್ಲಿ ರೆಸಾರ್ಟ್ನಿಂದ ಸರ್ಕಾರಕ್ಕೆ ಬರಬೇಕಾಗಿದೆ 998 ಕೋಟಿ ರೂಪಾಯಿ. ಅಕ್ರಮ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕರು ವಾಸ್ತವ್ಯವನ್ನ ಹೂಡಿದ್ದಾರೆ. ನಿನ್ನೆಯಿಂದ ಹಣ ವಸೂಲಿ ಮಾಡುವಂತೆ ಕೋರ್ಟ್ ಸೂಚನೆಯನ್ನ ಕೂಡ ಕೊಟ್ಟಿತ್ತು. ಕೋರ್ಟ್ ಸೂಚನೆ ಇದ್ರೂ ಕೂಡ ವಸೂಲಿ ಮಾಡಲಾಗಿಲ್ಲ. ಅಂತಹ ರೆಸಾರ್ಟ್ನಲ್ಲೇ
ಶಾಸಕರ ವಾಸ್ತವ್ಯ ಇದೆ. ನಿನ್ನೆಯಿಂದ ಅಧಿವೇಶನದಲ್ಲೂ ಕೂಡ ಈ ಒಂದು ರೆಸಾರ್ಟ್ ಬಗ್ಗೆ ವಿಷಯ ಪ್ರಸ್ತಾಪ ಆಗಿತ್ತು. ಸರ್ಕಾರವನ್ನ ಕೂಡ ಕೋರ್ಟ್ ಸಾಕಷ್ಟು ತರಾಟೆಗೆ ತೆಗೆದುಕೊಳ್ಳಲಾಗಿತ್ತು. ಜೊತೆಗೆ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ರು ಸ್ಪೀಕರ್. ಸದನದಲ್ಲಿ ಉತ್ತರಿಸೋದಕ್ಕೆ ತಡಬಡಾಯಿಸಿದ್ರು ಆ ಸಂದರ್ಭದಲ್ಲಿ ದೇಶಪಾಂಡೆ ಅವರು. ಆದ್ರೆ ಇದೀಗ ಎಲ್ಲ ಶಾಸಕರುಗಳನ್ನ ಈಗ ಈಗಲ್ಟನ್ ರೆಸಾರ್ಟ್ ನಲ್ಲಿ ವಾಸ್ತವ್ಯ ಹೂಡುವಂತೆ ಮಾಡಲಾಗಿದೆ. 998 ಕೋಟಿ ರೂಪಾಯಿ ರೆಸಾರ್ಟ್ ನಿಂದ ಸರ್ಕಾರಕ್ಕೆ ಬರಬೇಕಾಗಿರುವಂತಹ ಹಣ, ಅಂತಹ ಅಕ್ರಮ ರೆಸಾರ್ಟ್ ನಲ್ಲೇ ಕಾಂಗ್ರೆಸ್ ಶಾಸಕರನ್ನ ಈಗ ವಾಸ್ತವ್ಯಕ್ಕೆ ಆ ಒಂದು ರೆಸಾರ್ಟ್ ನಲ್ಲೇ ಇರಿಸಲಾಗಿದೆ. ಈಗ ಹಣ ವಸೂಲಿ ಮಾಡುವಂತೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದ್ರು ಕೂಡ ಕಾಂಗ್ರೆಸ್ ಶಾಸಕರನ್ನ ಆ ಒಂದು ರೆಸಾರ್ಟ್ ನಲ್ಲೇ ಇರಿಸಲಾಗಿದೆ. ಕೋರ್ಟ್ ಸೂಚನೆ ಇದ್ರೂ ಕೂಡ ವಸೂಲಿ ಮಾಡಿಲ್ಲ ಒಂದ್ ಕಡೆ, ಅಂತಹ ರೆಸಾರ್ಟ್ ನಲ್ಲೇ ಶಾಸಕರು ವಾಸ್ತವ್ಯವನ್ನ ಹೂಡಿರುವಂತದ್ದು. ಈ ಒಂದು ವಿಚಾರವೇ ಅಧಿವೇಶನದಲ್ಲೂ ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು, ಸಾಕಷ್ಟು ಚರ್ಚೆ ಆಗಿತ್ತು. ಸರ್ಕಾರವನ್ನ ತರಾಟೆಗೆ ಕೂಡ ತೆಗೆದುಕೊಂಡಿರುವ ಸಂದರ್ಭದಲ್ಲಿ ಸ್ಪೀಕರ್ ಅವರು ಸದನದಲ್ಲಿ ಇದರ ಬಗ್ಗೆ ಉತ್ತರಿಸೋದಕ್ಕೆ ತಡಬಡಾಯಿಸಿದ್ರು ಸಚಿವರಂತಹ ದೇಶಪಾಂಡೆ ಅವರು. ಆದ್ರೆ ಈಗ ಕಾಂಗ್ರೆಸ್ ಶಾಸಕರು ಇದೇ ಒಂದು ಅಕ್ರಮ ರೆಸಾರ್ಟ್ ನಲ್ಲಿದ್ದಾರೆ, ಈ ಒಂದು ರೆಸಾರ್ಟ್ ನಲ್ಲೇ ವಾಸ್ತವ್ಯವನ್ನ ಹೂಡಿದ್ದಾರೆ. ಸರ್ಕಾರ ಅದರಲ್ಲೂ ಕೂಡ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಈ ಒಂದು ರೆಸಾರ್ಟ್ ನಲ್ಲೇ ವಾಸ್ತವ್ಯ ಹೂಡುವುದರ ಮೂಲಕ ಈ ರೆಸಾರ್ಟ್ ಆಲ್ರೆಡಿ ಅಕ್ರಮ ರೆಸಾರ್ಟ್ 998 ಕೋಟಿ ರೂಪಾಯಿ ಬರಬೇಕಾಗಿದೆ ಅನ್ನುವಂತ ಗೊತ್ತಿದ್ರು ಕೂಡ ಹಾಗಾದ್ರೆ ಇದರ ಹಿಂದಿರುವ ಮರ್ಮ ಏನು?